ನಮಸ್ಕಾರ ಗದಗ ಮಂದಿಗೆ. ಕಪ್ಪತ್ಗುಡ್ಡ ಗದಗ ಜಿಲ್ಲೆಯಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಬೆಟ್ಟಗಳ ಸಾಲು ಇದನ್ನ ಕಪ್ಪತ್ಗುಡ್ಡ ಅಥವಾ ದ್ರೋಣಗಿರಿ ಅಂತಾನೂ ಕರೆಯುತ್ತಾರೆ. ಇದು 33,000 ಹೆಕ್ಟೇರ್ ಪ್ರದೇಶವನ್ನು ಹೊಂದಿದೆ. ಅದರಲ್ಲಿ 18,000 ಹೆಕ್ಟೇರ್ ಪ್ರದೇಶವನ್ನು ಅರಣ್ಯಕ್ಕೆಂದು ಮೀಸಲು ಇಡಲಾಗಿದೆ. ಇದು ಸಮುದ್ರ ಮಟ್ಟದಿಂದ 2,700 ಅಡಿ ಎತ್ತರದಲ್ಲಿದೆ. ಕಪ್ಪತ್ಗುಡ್ಡವನ್ನು ಮಧ್ಯ ಕರ್ನಾಟಕದ ಹೃದಯ ಭಾಗವೆಂದು ಹೇಳಲಾಗುತ್ತದೆ. ಇಲ್ಲಿನ ಅರಣ್ಯ ಪ್ರದೇಶದಲ್ಲಿ 1000ಕ್ಕೂ ಹೆಚ್ಚು ಔಷಧೀಯ ಸಸ್ಯಗಳನ್ನು ಹೊಂದಿದೆ. ಸ್ಥಳೀಯರು ಹೇಳುವ ಪ್ರಕಾರ ಚಿರತೆ, ಕರಡಿ, ಸಾರಂಗಿ, ಚುಕ್ಕೆ ಜಿಂಕೆಗಳು, ಕಾಡು ಹಂದಿಗಳು ಹಾಗೂ ಇನ್ನೂ ಅನೇಕ ಪ್ರಭೇದದ ಕಾಡು ಪ್ರಾಣಿಗಳನ್ನು ನೋಡಬಹುದಾಗಿದೆ. ಕಪ್ಪತ್ ಮಲ್ಲಯ್ಯ ಹಾಗೂ ನಂದಿಬೇರಿ ಬಸವಣ್ಣ ಇಲ್ಲಿನ ಆದಿದೇವತೆಗಳು. ಜೊತೆಗೆ ಗಾಳಿಗುಂಡಿ ಬಸವಣ್ಣನ ಗುಡಿಯೂ ನೋಡಬಹುದಾಗಿದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಕಪ್ಪತ್ ಮಲ್ಲೇಶ್ವರ ಮತ್ತು ಬ್ರಹ್ಮರಾಂಬ ದೇವಿ ದೇವರ ಜಾತ್ರೆ ನಡೆಯುತ್ತದೆ. ಹೆಮ್ಮೆಯ ವಿಷಯವೇನೆಂದರೆ ಏಷ್ಯಾ ಖಂಡದಲ್ಲಿಯೇ ಪರಿಶುದ್ಧವಾದ ಗಾಳಿ ಬೀಸುವ ಜಾಗ ಅಂದರೆ ಅದು ನಮ್ಮ ಕಪ್ಪತ್ ಗುಡ್ಡ. ಈ ಗುಡ್ಡಗಳ ಸಾಲು 65 ಕಿಲೋಮೀಟರ್ ವರೆಗೂ ಹಬ್ಬಿದೆ. ಅಂದರೆ ಗದಗ್ನ ಬಿಂಕದಕಟ್ಟಿಯಿಂದ ಮುಂಡರಗಿ ತಾಲೂಕಿನ ಸಿಂಗಟಾಲೂರಿನವರೆಗೂ ಈ ಕಪ್ಪತ್ ಗುಡ್ಡದ ಸೌಂದರ್ಯವನ್ನು ನೋಡಲು ಜೂನ್ ಇಂದ ಡಿಸೆಂಬರ್ ಬೆಸ್ಟ್ ಟೈಮ್ ಅಂತಾನೆ ಹೇಳಬಹುದು. ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಕಪ್ಪತ್ ಗುಡ್ಡದಲ್ಲಿ ಜಂಗಲ್ ಹೋಟೆಲ್ಗಳನ್ನು ತೆರೆಯಲು ಯೋಜಿಸಲಾಗುತ್ತಿದೆ. ನಿಮ್ಮಲ್ಲಿ ವಿನಂತಿ ಏನೆಂದರೆ ದಯವಿಟ್ಟು ಸಸ್ಯಕಾಶಿ ಕಪ್ಪತ್ ಗುಡ್ಡದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೂ ಇನ್ನಿತರ ಕಸಗಳನ್ನು ಎಸೆಯದೆ ಪ್ರಕೃತಿ ಸೌಂದರ್ಯವನ್ನು ಸವಿಯಿರಿ. ಥ್ಯಾಂಕ್ ಯು ಗದಗ.